ಇದು ಯಾವ್ದು ಹೇಳಿದು? ಹಾ, ನೋಡ್ಬೋದು ಗುರು, ಇದು ಲಕ್ಷ್ಮೀನಾರಾಯಣಪುರದ ತೇರು. ಇದನ್ನು ಎಲ್ಲ ಫುಲ್ ಪ್ರಿಪ್ರೇಷನ್ ಆಗ್ಬಿಟ್ಟೈತಿ, ಇನ್ನೇನು ಬಟ್ಟೆ ಎಲ್ಲ ಹಾಕ್ಬಿಟ್ಟವ್ರೆ. ಇದು ಇಳಲ್ಗೆ ಅಷ್ಟೇ ಐತಿ, ಇದನ್ನು ಲೆಂತ್ ಅಷ್ಟಕ್ಕಷ್ಟೇ ಐತೆ. ಇವ್ರದ್ದೆಲ್ಲ ನಿಯರ್ ಬೈ ಇಷ್ಟಿಷ್ಟೇ ಐತೆ, ಎಲ್ಲ ಆರಾಮಾಗಿ ಪೀಸಾಗಿ ಬರ್ಬಿಡ್ಬೋದು. ಇವ್ರದ್ದೇನು ಅಷ್ಟೊಂದು ಕಷ್ಟ ಇರೋದಿಲ್ಲ. ಅವ್ರ ಗೂಲ್ಮಂಗ್ಲ ಕಾಣಿಸಲ್ಲ, ನಂಗಿಂದ ಹೋಗ್ಬೇಕಿತ್ತು. ಓ, ಇಲ್ಲೂ ಎಲ್ಲ ಲೈಟ್, ದೇವಸ್ಥಾನಕ್ಕೆಲ್ಲ ಪ್ರಿಪ್ರೇಷನ್ ಫುಲ್ಲು, ಲೈಟಿಂಗ್ಸ್ಗಳೆಲ್ಲ. ಎಲ್ಲೇಳು ತೇರ್ ನಿಲ್ಸೋದು ಹೇಳು? ಆ ಕಡೆ ನಿಲ್ಸೋದು, ಎಲ್ಲಿ ನಿಲ್ಸೋದು? ಹೌದು ಹೇಳು, ಆ ಕಡೆ ನಿಲ್ಲೋದು ಅನ್ಸುತ್ತಲ್ಲ. ಇನ್ನೇನ್ ಮರ್ತೆ ಹೋಗ್ಬಿಟ್ಟೈತೆ. ಹ್ಮ್ ಹ್ಮ್ ಎಲ್ಲ ದೇವಸ್ಥಾನ ಹತ್ರನೇ ಬರುತ್ತಂತ. ಇದು ನೋಡು, ಇದ್ಯಾವ್ದು ಹೇಳು? ಹೆಸ್ರೇ ಮರ್ತೋಯ್ತಾ? ಇಲ್ಲಿಂದ ಇಲ್ಲಿಗೆ ಬರಕ್ಕಾಗುತ್ತಾ? ಅವ್ರ ಜಾಗ ಸಾಕಾಗುತ್ತಾ? ಇವರು ಹೊಸಬ್ರಾ? ಇಲ್ಲಿ ಐತ ಅಂತಾನೆ ಗೊತ್ತಿದ್ದಿಲ್ಲ ನಂಗೆ. ನಿಜ, ನಂಗೆ ಗೊತ್ತೇ ಇದ್ದಿಲ್ಲ ಇಲ್ಲಿ ಐತ ಅಂತಾನೆ. ಇಷ್ಟ ದಿನ ಆಗೈತಿ, ಈ ಕಡೆ ಬಂದೇ ಇದ್ದಿಲ್ಲ ಗೊತ್ತಾ ನಾನು. ನಾನೇ ಇವಾಗ ನೋಡ್ತಾ ಇರೋದು. ನಿಮ್ಗೂ ಅವಾಗ ಗೊತ್ತಾಗಿದ್ದ? ಹಿಂಗೋಗ್ಬೇಕಾ? ಇಲ್ಲಿ ಯಾವ್ದೈತೆ? ಇವ್ರು ವಿಡಿಯೋ ಮಾಡ್ತೀವ್ರಪ್ಪ, ಇನ್ಸ್ಟಾದಲ್ಲೆಲ್ಲ ಬರ್ತೈತಿ ಇವ್ರದೂನು. ನಿಂಗೆ ಬರ್ತಿದ್ದಿಲ್ಲ? ಓ, ಇವ್ರು ನೋಡೋಣ. ಇವ್ರದ್ದು ಅಷ್ಟೇ, ಇಳಲ್ಗೆ ಅಷ್ಟೇನೆ ಇವ್ರದೂನು. ದೊಡ್ಡಮಂಗ್ಳದ ದೊಡ್ಡದಾಗಿರೋದು. ಇದ್ ನೋಡ್ಬೋದು ಗುರು, ಇದು ರಾಯಸಂದ್ರ. ಅದು ಇದು ಮತ್ತೆ ದೊಡ್ಡಮಂಗ್ಳದ ಎರಡು ಫುಲ್ಲು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ ಇಂದ ತಳ್ಕೊಂಡ್ ಬರ್ತಾರ ಗುರು. ಸಖತ್ ದೂರ. ಆದ್ರೆ ಇವ್ರದ್ ಬಿಟ್ಟು ಮಿಕ್ಕಿದ ಎಲ್ಲಾರ್ದು ಹತ್ರನೇ ಐತೆ. ಇವ್ರದ್ ನೋಡ್ಬೋದು, ಇವ್ರದ್ದು ಇಳಲ್ಗೆ ಅಷ್ಟೇ ನಿಯರ್ ಇದೆ. ಎಲ್ಲಾರು ಮಿನಿ ಸೈಜ್ ಕಟ್ಟೋರು ಈ ಸತಿನು. ಅಷ್ಟು ದಾರಿ, ಇಕ್ಕಟ್ಟು ದಾರಿಲಿ ಬರುತ್ತೆ ಗುರು. ಸಖತ್ ದಾರಿ, ಸಖತ್ ಇದೆ, ನ್ಯಾರೋ ಆಗೈತೆ ರೋಡು. ಆದ್ರೂ ಅಷ್ಟು ದೂರದಿಂದ ತೇರ್ ಬರುತ್ತಲ್ಲ, ಪ್ರತಿ ವರ್ಷದೂ ಬರುತ್ತೆ. ಈ ವರ್ಷನೂ ಬರ್ತೈತೆ ಅದು. ಇಷ್ಟು ದೂರ ನಾವು ಗಾಡಿಲಿ ಒಂದು 6-7 ಕಿಲೋಮೀಟರ್ ಬರಕ್ಕೆ ಸಖತ್ ದೂರ ಇದೆ. ಆ ದೇವಸ್ಥಾನದಿಂದ ಕಂಪೇರ್ ಮಾಡಿದ್ರೆ ದೊಡ್ಡಮಂಗ್ಲ ಮತ್ತೆ ಈ ರಾಯಸಂದ್ರದೇ ದೂರ ಒಂದು 6 ಕಿಲೋಮೀಟರ್ ಒಳಗೈತೆ ಎರಡಕ್ಕೂ. ಇನ್ನು ಯಾವ್ದು ತೋರಿಸಿಲ್ಲ ಅಂದ್ರೆ ಇಳಲ್ಗೆ ಒಂದು ತೋರಿಸಿಲ್ಲ ತೇರು. ಅದು ಅವಾಗ ದಾರ ಕಟ್ಟಿದಾಗ ತೋರಿಸಿದ್ದೆ, ಅದಾದ್ಮೇಲೆ ತೋರಿಸಿಲ್ಲ. ಅದೊಂದು ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತೀನಿ. ಇನ್ನು ಇವತ್ತು ಗುರುವಾರ, ಇನ್ನೊಂದು ಶುಕ್ರವಾರ ನಾಳೆನೆ ಊರ ಹಬ್ಬ ಇರುತ್ತೆ. ಊರಲ್ಲೆಲ್ಲ ಫುಲ್ ಮಟನ್, ಚಿಕನ್, ಮಾಂಸದ ಊಟ ಇರುತ್ತೆ. ಅದಾದ್ಮೇಲೆ ಶನಿವಾರ ಎಳಿತಾರೆ. ಶನಿವಾರ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಅದು ಎಳಿಯೋದು ನಾನು ಅವತ್ತೇ ಹೋಗ್ತೀನಿ. ಒಂದು 12 ಗಂಟೆ 11 ಗಂಟೆ ಹಂಗೆ ಎಳಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂತೀನಿ. ನಮ್ಮ ಮನೆ ಹತ್ರ ಇರೋದು. ನಾನು ಯಾವ್ದು ತೋರಿಸ್ತೀನಿ ಅಂದ್ರೆ ಒಂದು 11 ಗಂಟೆ ಹಂಗೆ ಬರ್ತೀನಿ ನಾನು. ಒಂದು ಪೂಜೆ ಎಲ್ಲ ಮಾಡ್ಬಿಟ್ಟು ವಿಡಿಯೋರು 11 ಗಂಟೆ ಹಂಗೆ ಬರುತ್ತೆ. ಈಳಳ್ಗೆ ಫಸ್ಟ್ ಈಳಳ್ಗೆ ಎಳ್ಕೊ ಬರೋ ತೋರಿಸ್ತೀನಿ. ಅದಾದ್ಮೇಲೆ ಸಿಂಗನಗರ ಬರುತ್ತೆ ಅದೇ ರೋಡಲ್ಲಿ. ಅದಾದ್ಮೇಲೆ ರಾಮಸಾಗರ ಬರುತ್ತೆ, ಆಮೇಲೆ ಗಟ್ಟಳ್ಳಿ ಬರುತ್ತೆ, ಮತ್ತೆ ಹುಳಿಮಂಗ್ಲ ಅದು ಬರುತ್ತೆ. ಇಷ್ಟು ತೇರು 5 ತೇರು ಬರುತ್ತೆ. 5 ತೇರು ಒಂದೇ ದಾರಿಲಿ ಬರುತ್ತೆ. ಅದನ್ನ ನೋಡಿಸ್ತೀನಿ ನಿಮ್ಗೆ, ಟ್ರೈ ಮಾಡ್ತೀನಿ. ಅದು 2 ತೇರು ತೋರ್ಸಕ್ ಆಗಲ್ಲ. ಈಳಳ್ಗೆ, ಸಿಂಗನಗರ ಮತ್ತೆ ರಾಮಸಾಗರ ಇಷ್ಟು ತೋರಿಸ್ತೀನಿ ನಾನು. ಇದು ರಾಯಸಂದ್ರ ಸಖತ್ ದೂರ ಆಗ್ಬಿಡ್ತು ಗುರು ನಿಮ್ಗೆ. ಇಲ್ಲಿ ಯಾರನ್ನ ವಿಡಿಯೋ ಮಾಡ್ತಾ ಇರೋರು ಇದ್ರೆ ಅವ್ರು ನೋಡ್ಬೋದು ಗುರು. ನಾನು ಸ್ವಲ್ಪ ವಿಡಿಯೋ ಮಾಡ್ಬೇಕಂದ್ರೆ ಶನಿವಾರಗೆ ನೋಡಿ ಒಂದು 11 ಗಂಟೆಗೆ ಲೈವಲ್ಲೇ ಮಾಡ್ತೀನಿ ನಾನು. ಏನು ವಿಡಿಯೋ ರೆಕಾರ್ಡ್ ಮಾಡಿಕ್ಕಲ್ಲ, ಲೈವಲ್ಲೇ ಬರ್ತೀನಿ. ಒಂದು ಪೋಸ್ಟ್ ಹಾಕ್ಬಿಟ್ಟು ಆಮೇಲೆ ಬರ್ತೀನಿ ನಾನು ಲೈವ್ ಬರೋಕ್ಕೆ. ಎತ್ತುಗಳೆಲ್ಲ ಕಟ್ಟಕ್ಕೆಲ್ಲ ರೆಡಿ ಮಾಡಿರ್ತಾರೆ ಅವರು. ಅದು ಎತ್ತು, ಟ್ರ್ಯಾಕ್ಟ್ರು ಅದೆಲ್ಲಾನು ಅಪ್ಡೇಟ್ ಮಾಡ್ತೀನಿ. ಒಂದು 10-11 ಗಂಟೆ ಹಂಗೆ ಲೈವ್ ಬರ್ತೀನಿ. ಒಂದು ಪೋಸ್ಟ್ ಹಾಕ್ಬಿಟ್ಟು ನೋಡಿ, ಕಾಯ್ತಾ ಇರಿ.
ಬರ್ತೀನಿ. ಏನ್ ಕ್ರೇಜಿ ರೋಡ್ ಐತ್ ಗುರು ಇದು. ಈ ಬೆಂಗಳೂರಲ್ಲಿ ಇಷ್ಟ ದಿನದಲ್ಲಿ ಇವಾಗ ನೋಡಿದ್ ನಾನು ಸರ್ವಿಸ್ ರೋಡ್ ಸ್ವಲ್ಪ ಅಷ್ಟು ಚೆನ್ನಾಗಿರೋದು. ಚೆನ್ನಾಗೈತೆ ಅಂದಿದ್ದೆ ಸ್ವಲ್ಪ. ಪೆಟ್ರೋಲ್ ನೋಡಲ್ ನೋಡು, ಗಾಡಿ ನೋಡ್ಕ ಐತೆ. ಇವನ್ ಎಲ್ಲಿ ಕರ್ಕೊಂಡ್ ಹೋಗ್ತಾವ ಅಂದ್ರೆ ರೋಡ್ ನೋಡ್ಬಿಟ್ಟೆ ನನ್ಗೆ ಗೊತ್ತಾಯ್ತು ಗುರು, ದೊಡ್ಡಮಂಗ್ಲ ಹೋಗ್ತಾ ಇರೋದ್ ನಾವು. ನಮ್ಮ ಮಗ ಎಲ್ಲ ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ತಾವ ನಾನು ಅಂದ್ರೆ ಮನೆ ಇವ್ನ್ ನೋಡ್ರಿ ತೇರ್ ಕರ್ಕೊಂಡ್ ಹೋಗ್ತಾವನೆ ದೊಡ್ಡಮಂಗ್ಲ ಮತ್ತೆ ತೋರ್ಸಕ್ಕೆ. ಬ್ರದರ್ ಬ್ರದರ್ ನೀನ್ ಹೇಳಿದಿಕ್ ಮತ್ತೆ ಕರ್ಕೊ ಬರ್ತಾ ಇದೀನಿ ನಾನು, ರಾಮಕೃಷ್ಣನವ್ರು. ನೀವೇನಂತ ಕಮೆಂಟ್ ಮಾಡಿದಿರೋ ಆಫ್ ಆಯ್ತು ನೋಡು. ತಳ್ಕೊಂಡ್ ಹೋಗಕ್ ನಾನ್ ಇಡಲ್ಲ, ಹಂಗ್ ತಳ್ಕೊಂಡ್ ಹೋಗಲ್ದು. ಸಾಲ ಮಾಡೋಣ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ ನಾನು. ಮಧ್ಯಾಹ್ನನೇ ಹಾಕ್ಸಿದೀನಿ ಈ ಬಾಟ್ಲಿಗೆ, ಗಾಡಿಗೆ ಹಾಕಿಲ್ಲ. ಯಾವ ಚಿಕ್ತೇವ್ರು ಅವ್ರ ಅದ್ ವಿಡಿಯೋ ಮಾಡಿದ್ದ ಅವ್ರ ಅದ್ ವಿಡಿಯೋ ಮಾಡಿದ್ದ ಬಂದೇ ಇಲ್ಲ ಅದು. ಈ ರೋಡ್ ಏನ್ ಸಖತ್ತಾಗೈತೆ ಅಂದ್ರೆ ಈ ಕಡೆ ಯಾವ್ದು ಅಷ್ಟ್ ಚೆನ್ನಾಗಿಲ್ಲ ಗುರು. ದೂರ ಬರುತ್ತೆ ಆದ್ರೆ ರೋಡ್ ಮಾತ್ರ ಕ್ರೇಜಿ ಸಖತ್ತಾಗೈತೆ. ರಾಯಸಂದ್ರ ಅದು ಮತ್ತೆ ದೊಡ್ಡಮಂಗ್ಲ ಅದು ಕ್ರೇಜಿ ರೋಡ್. ಆರಾಮಾಗಿ ಹೇಳ್ಕೊ ಬಂದ್ಬಿಡ್ಬೋದು ಗುರು ಈ ತರ ರೋಡ್ ಇತ್ತಂದ್ರೆ. ಈಳಾಳ್ಗೆ ರೋಡ್ ಇದ್ದಂಗಿತ್ತಂದ್ರೆ ಹೆಂಗ್ ಬರುತ್ತೆ ಗುರು. ಈಳಾಳ್ಗೆ ಇದು ಸಿಂಗನಗರ ಎಬೆನೇಸರ್ ಹತ್ರ ನೋಡ್ಬೇಕು, ಏನ್ ಧೂಳು ಅಂದ್ರೆ ಆ ಗಾಡಿಗಳೇ ಬರಕ್ ಕಾಣ್ಸಲ್ಲ ಗುರು. ಎಬೆನೇಸರ್ ಹತ್ರ ಎಲ್ಲ ಫುಲ್ ನೋಡ್ಬೋದು. ಹೋದ್ ಸತಿನೇ ಮಾಡಿದ್ದೆ, ಒಂದ್ಸತಿ ಹೇಳಿದ್ದೆ. ಫುಲ್ಲು ಧೂಳು ಇರ್ತೈತೆ ಎಲ್ಲ ಕಡೆನು. ಅದೇರು ಹೆಂಗ್ ಹೇಳ್ಕೊ ಬರ್ತಾರ ಗೊತ್ತಿಲ್ಲ, ಅದ್ ದಾರಿ ಇಲ್ಲ ಅಷ್ಟು. ಸಿಂಗನಗರದವ್ರು ಈಳಾಳ್ಗೆದವ್ರೆಲ್ಲ ರೋಡಲ್ಲಿ ಚೆನ್ನಾಗೇ ಇಲ್ಲ ಗುರು ಸ್ವಲ್ಪನು. ಅವ್ರು ಸರಿ ಮಾಡ್ತವ್ರ ಆದ್ರೂ ಜಲ್ಲಿಕಲ್ಲಿ ಹಾಕ್ಬಿಟ್ಟು. ಆದ್ರೆ ಇವ್ರದ್ದೇನ್ ಟೆನ್ಷನ್ ರೆಡಿ ಮಾಡೋದೇನಿಲ್ಲ. ರೋಡ್ ಸ್ವಲ್ಪ ಸ್ವಲ್ಪ ಅಲ್ಲೇ ಇಲ್ಲಿ ಹೊಡೆದಿರ್ತೈತೆ. ನೋಡ್ಬೋದು ಗುರು, ಇದು ದೊಡ್ಡಮಂಗ್ಲ. ಅದು ವಿಡಿಯೋದಲ್ಲಿ ಮಾತ್ರ ದೊಡ್ಡದಲ್ಲ, ಇಲ್ಲೂ ದೊಡ್ಡದಾಗ ಐತಿ. ಈಳಾಳ್ಗೆಕಿನ್ನ ಸ್ವಲ್ಪ ದೊಡ್ಡದೇ, ಒಂದ್ 2 ಸ್ಟೆಪ್ ದೊಡ್ಡದಾಗ ಐತಿ ಇದನ್ನು. ಫುಲ್ಲು ಕ್ರೇಜಿ ದೊಡ್ಡದು ಇದನ್ನು. ಹೋಗೋಣ, ಇನ್ನೊಂದೈತಾ? ಯಾವದಿಂದ ಬರ್ತೈತೆ ಕೋನಪ್ಪ ನಗರದ್ದು? ಹೌದಾ, ಕೋನಪ್ಪ ನಗರ ಬರ್ತೈತಾ? ಯಾವ ವರ್ಷನೂ ಬಂದಿಲ್ಲ ಕೋನಪ್ಪ ನಗರ. ಎಲ್ಲಿಂದ ಅವ್ರ ಎಷ್ಟು ದೂರ ಇಂದ ಬರ್ತಾರ ಅವ್ರು? ಇನ್ನಲ್ಲ ರೋಡ್ ಎಲ್ಲಿಂದ ಗೊತ್ತಿಲ್ಲ ನಿಂಗುನು. ನೋಡೋಣ ಕೋನಪ್ಪ ನಗರ ಸ್ವಲ್ಪ ಕಮೆಂಟ್ ಮಾಡಿ ಗುರು, ನೋಡೋಣ ಕೋನಪ್ಪ ನಗರದ್ದು ಒಂದು ವಿಡಿಯೋ ಮಾಡ್ತೀನಿ. ಜಸ್ಟ್ ಮಿಸ್ ನಿಮ್ ಮಾತಲ್ಲಿ ನಾನು ಹೋಗಿ ಇಕ್ಕಿಸ್ಕೊತಿದ್ದೆ ಈಗ ಅವನ ಹತ್ರ, ಅದಕ್ಕೆ ಕಾಯ್ತವಣ. ಅಣ್ಣನು ನೋಡ್ತಾವ ಹಿಂದೆ ತಿರುಗಿ. ಫುಲ್ಲು ಏರಿಯಾ ಪೂರ್ತಿ ಫುಲ್ಲು ಇವಾಗ ಈ ಕಡೆ. ಸಖತ್ತು ಪ್ರಿಪ್ರೇಷನ್ ಗುರು ಫುಲ್ ಈ ಕಡೆ. ಯಾರ್ಯಾರು ವಿಡಿಯೋ ಮಾಡ್ತವ್ರ ಗುರು, ಎಷ್ಟು ಜನ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರು ಗೊತ್ತಾ? ಹೌದಾ, ನೋಡ ನಾನು ಇಲ್ಲ ಎಲ್ಲದು ಅಂದ್ರೆ ನಾನು ಸ್ಪೆಸಿಫಿಕ್ ಒಂದಕ್ಕೆ ನಾನು ಟಾರ್ಗೆಟ್ ಮಾಡಿ ವಿಡಿಯೋ ಮಾಡ್ತಾ ಇಲ್ಲ. ನಾನು ಎಲ್ಲಾನು ಟಾರ್ಗೆಟ್ ಮಾಡ್ಬಿಟ್ಟು ಮಾಡ್ತಾ ಇರೋದು ವಿಡಿಯೋನ. ನೀನ್ ನೋಡಿರ್ಬೋದು ಈಳಾಳ್ಗೆ ಅಫಿಷಿಯಲ್ ಅವು ಎಲ್ಲ ನೋಡಿರ್ಬೋದು. ನಾನಾದ್ರೆ ಅದ್ ಯಾವ್ದಕ್ಕೂ ನೋಡಲ್ಲ, ನಾನು ಎಲ್ಲಾರ್ಗು ಸಪೋರ್ಟ್ ಮಾಡ್ಬಿಟ್ಟು ನೋಡೋದು. ಈಳಾಳ್ಗೆ ಬಂತ ದೊಡ್ಡಮಂಗ್ಲ ಬಂತ, ದೊಡ್ಡಮಂಗ್ಲಂದು ತೋರ್ಸೋದು, ಕೋನಪ್ಪ ನಗರ ಅದನ್ನು ತೋರ್ಸೋದು, ಎಲ್ಲಾದ್ರೂ ತೋರಿಸ್ತೀನಿ ಗುರು ನಾನು. ಅದೊಂದೇ ಅಂತಲ್ಲ, ಈ ಯಾವ್ದೋ ಒಂದು ಸಪ್ರೇಟ್ ಚಾನಲ್ ಮಾಡೋ ಅಂತದೇನಿಲ್ಲ. ಇವೆಲ್ಲ ನಾನು ಹೊಸ್ಕೂರ್ ಅಂತ ಹಾಕೋದು ಎಲ್ಲಾನು. ಚಾರಿಯಟ್ ಅಂತ, ಈಳಾಳ್ಗೆ ಚಾರಿಯಟ್ ಯಾವ್ದು ವಿಡಿಯೋ ಹಾಕಿಲ್ಲ ನಾನು. ಫುಲ್ಲು ಹೊಸ್ಕೂರ್ ಅಂತಾನೆ ಹಾಕದ್ ನಾನು. ಭೇದ ಭಾವ ಎಲ್ಲ ಮಾಡೋದ್ ಬೇಡ, ಏನು ಮಾಡೋದ್ ಬೇಡ. ನಾನು ಯಾಕೋ ರಕ್ಷಿತಾ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಅವಳು ನೋಡಿ ನಾವು ಅದೇ ತರ ಆಗ್ಬಿಟ್ಟಿದೀವಿ ಗುರು. ಅಂತೇಳಿ 102 ಐತಲ್ಲಿ ಲೀಟ್ರು. ಇವ್ ಸುಳ್ಳು ಹೇಳ್ತಿಯಲ್ಲ ನಿನ್ಲೈ. ನೋಡ್ ಗುರು ಏನ್ ಕ್ರೇಜಿ ಐತ್ ರೋಡ್ ಅಂದ್ರೆ ದೊಡ್ಡಮಂಗ್ಲದು.
ಹಂಸದೊಂದು ರಿಫ್ಲೆಕ್ಟರ್ ಹಾಕಿಲ್ಲ ಅಂದ್ರೆ ಅದೊಂದು ಬಿಟ್ರೆ ಇನ್ನೇನಿಲ್ಲ ಗುರು. ವಾ ಅಂತ ಹೊಡಿಬೋದು ಒಂದ್ 70 ಆರಾಮಾಗಿ ನೋಡು. ಎಲ್ಲ ಐತೆ ಬೆಂಗಳೂರಲ್ಲಿ ಈ ತರ ರೋಡು. ಇಲ್ಲೊಂದು ಹಂಸ ಬಂತ ಅಷ್ಟೇ. ಸಖತ್ತಾಗೋಯ್ತು ದೊಡ್ಡಮಂಗಲ ರೋಡು. ಕ್ರೇಜಿ ಇಷ್ಟ ಆಗೋಯ್ತು ದೊಡ್ಡಮಂಗಲ ರೋಡು. ನೋಡ್ಗುರು ನಿಮ್ಗೆ ಅದೇ ವಿಡಿಯೋ ತೋರಿಸಿದ ಹಳೇದು ಅಲ್ಲೇ ನೋಡ್ಗುರು. ಎಲ್ಲ ಫುಲ್ಲು ಗಿಚ್ಚಿ ಗಿಲಿ ಗಿಲಿ ಆಗ್ಬಿಟ್ಟೈತೆ ಎಲ್ಲ. ಆದ್ರೆ ಹುಷಾರಾಗಾಡ್ರಿ, ಯಾಕಂದ್ರೆ ಇದನ್ನ ಮೊದ್ಲೇ ಸೆಟ್ಲು ಬೇರೆ ಕಡೆಯಿಂದ ಹೆಂಗೋ ತಂದು ಇಲ್ಲಿ ಹಾಕಿರ್ತಾರೆ. ಅದ್ ಹೆಂಗೆ ಫಿಟ್ ಮಾಡಿರ್ತಾರೋ ಗೊತ್ತಿಲ್ಲ ಗ್ರೌಂಡ್ ಮೇಲೆ. ಹುಷಾರಾಗಿ ನೋಡ್ಕೊಂಡು ಆಡ್ರಿ ಒಂದ್ಸತಿ. ಹಂಗ್ ಫ್ರೂಟ್ಸ್ ಮಾರ್ಕೆಟ್ ಮೇಲೆ ಹೋಗೋಣ, ಪೊಲೀಸ್ ಇರ್ತಾರಾ? ಎಲ್ಲಿ ನೋಡೋದೇಳು? ಫ್ರೂಟ್ಸ್ ಮಾರ್ಕೆಟ್ ಮೇಲೆ ಹೋದ್ರೆ ಇಳಗೆ ಮೇಲೆ ಕಾಣುತ್ತಾ? ಇವ್ರದೂ ಎಲ್ಲ ಫುಲ್ಲು ನಿಯರ್ ಬೈ. ಇವ್ರದೆಲ್ಲ ಅಷ್ಟು ಉದ್ದ ಇಲ್ಲ ಗುರು. ದೊಡ್ಡಮಂಗಲದೊಂದು ಐತೆ, ಇಳಗೆ ಸ್ವಲ್ಪ ಐತೆ. ಅದೆರಡೇ ನಾನು ನೋಡಿರೋದು. 6 ಕಂಪೇರ್ ಮಾಡ್ತಿರೋದು ನಾನು. ಇನ್ನು 17 ಬರುತ್ತಂತೆ. ಇನ್ನು 11 ನೋಡ್ಬೇಕು. 11 ನೋಡಿಲ್ಲ ನಾನು. ಕೊನಪ್ಪನ ಅಗ್ರಹಾರ ಅದು ಒಂದು ಹೊಸಾದ್ ಬರುತ್ತಂತೆ. ಅದು ಹೊಸಾದು ನಮ್ಗೆ ಯಾವ ಕಡೆಯಿಂದ ಬರುತ್ತಂತ ನಮಗೂ ಗೊತ್ತಿಲ್ಲ. 9 ಎಲ್ಲೋ? ಇಳಗೆದು ಸಿಂಗನಗರ, ದೊಡ್ಡಮಂಗಲ, ರಾಯಸಂದ್ರ, ರಾಮಸಂದ್ರ, ಮತ್ತಿನ್ಯಾವ್ದು ನೋಡಿರೋದು ಹೇಳು? ಗಟ್ಟಳ್ಳಿದು ಎಲ್ಲಿರೋದು ಹೇಳೋದು? ಹಾ ಆಯ್ತು, ಗಟ್ಟಳ್ಳಿ ಅದೊಂದು 6, 7. ಹೇಳು. ಆಯ್ತು, ಇದೆರಡು. 6, 7, 8 ಆಯ್ತು ಅಷ್ಟೇ. ಹಾ ಸರಿ, ಓಕೆ. 9 ಆಯ್ತು. 9 ತೇರ್ ಅಂದ್ರೆ ಇನ್ನ 17 ಅಂದ್ರೆ ಎಷ್ಟು? ಅದ್ ರೈಲ್ವೆ ಟ್ರ್ಯಾಕ್ ಆ ಕಡೆನೆ ನಿಲ್ಲಿಸ್ತಾರ ಗುರು. ಅದೊಂದು ತಪ್ಪಾಪ ಅವ್ರಿಗೆ. ತಲೆನೋ ಅದು ಕಟ್ಟಾದ್ರು ಅವರು ಸುಮ್ನೆ ಕಟ್ಬೇಕು, ಅಲ್ಲೇ ಬಿಚ್ಚಿಡ್ಬೇಕಾಗೈತೆ ಅದು ಅವ್ರದ್ದು. ಅದನ್ನು ತೋರಿಸ್ತೀನಿ ನಿಮ್ಗೆ ಒಂದ್ಸತಿ. ಯಾವ ಕಡೆ ಅಂತ ನನಗೂ ಗೊತ್ತಿಲ್ಲ. ನಾನು ಈ ಕಡೆ ಅವಾಗ ಅಷ್ಟೇ ಬರೋದು, ರೆಗ್ಯುಲರ್ ಏನು ಬರ್ತಾ ಇರಲ್ಲ ಎಲ್ಲೇನೆ. ನಿಮಗೂ ಒಂದ್ಸತಿ ಕಮೆಂಟ್ ಬಂತಂದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಅಣ್ಣ ರೇಡಿಯೋ ಟೈಯರ್ ಹಿಡ್ಕೊಂಡೇನೋ ಮಾಡ್ತೀನಿ ನೀನು. ನಿಮಗೆಲ್ಲ ಸತಿ ಬಂದಾಗ ಇದು ವಿಡಿಯೋ ಒಂದು ಅಪ್ಲೋಡೇ ಮಾಡಿಲ್ಲ. ಈ ಸತಿ ಅಪ್ಲೋಡ್ ಮಾಡ್ಬಿಡೋಣ ಅಂತ ಅನ್ಕೊಂಡು. ಈ ಸ್ಕೂಲ್ ನೋಡ್ ಗುರು, ಏನ್ ಕ್ರೇಜಿ ಐತೆ. ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಗುರು. ಮೂವಿ ತರ ಐತೆ. ಮೂವಿ ಸೀನ್ಗಳಲ್ಲೆಲ್ಲ ಬರುತ್ತಲ್ಲ ಎಂಟ್ರೆನ್ಸ್ ಸೀನು, ಆ ತರ ಕ್ರೇಜಿ. ಎಷ್ಟ್ ಸತಿ ವಿಡಿಯೋ ಮಾಡಿದೀನಿ ನಾನು. ಸುಮ್ನೆ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಅಪ್ಲೋಡ್ ಮಾಡೋಣ ಅನ್ಬಿಟ್ಟು ಆಗೇ ಇಲ್ಲ. ಆದ್ರೆ ಈ ಸತಿ ಆ ಸ್ಕೂಲು ಏನ್ ಐತೆ ಗೊತ್ತಾ ಗುರು. ಫೀಸ್ ಅದು ಬಿಟ್ಟಾಕು ಜಾಸ್ತಿನೇ ಇರ್ತದ ಗೊತ್ತು ನಮ್ಗೆ. ಆದ್ರೂ ಸ್ಕೂಲ್ ಅದು ಹೆಂಗ ಮೊದ್ಲೇ ಇವಾಗ ಬೆಂಗಳೂರಲ್ಲಿ ಇರೋದೆಲ್ಲ ಪ್ರೀ ಪ್ಲಾನ್ ಇಲ್ದೇ ಇರೋದೆ ಆಲ್ಮೋಸ್ಟ್ ಇರೋದೆಲ್ಲಾನು. ಇವ್ರು ಪ್ಲಾನ್ ಮಾಡ್ಬಿಟ್ಟು ಹೆಂಗ್ ಕಟ್ಟೋರಂದ್ರೆ ಫುಲ್ಲು ಕ್ರೇಜಿ ಗುರು. ಮುಂದ್ಗಡೆ ಇಷ್ಟು ಜಾಗ ಆರಾಮಾಗಿ ಆಟ ಆಡ್ಕೋಬಹುದು. ಹಿಂದ್ಗಡೆ ಸ್ಕೂಲು. ನೀವು ಆಲ್ ಆಫ್ ಅಸ್ ಡೆತ್ ನೋಡಿದೀರ ಅಂದ್ರೆ ಗೊತ್ತಿರುತ್ತೆ. ಆಲ್ ಆಫ್ ಅಸ್ ಡೆತ್ ಅಲ್ಲಿ ಐತಲ್ಲ ಝೋಂಬಿ ಮೂವಿಗಳು, ಝೋಂಬಿ ಮೂವಿ ಅಟ್ಯಾಕ್ ಮಾಡ್ಬಿಟ್ಟಿರ್ತೈತಲ್ಲ, ಅಕಾಲಿಪ್ಸ್ಗೆ ಅದೇನೋ ಅಟ್ಯಾಕ್ ಆಗಿರ್ತೈತಲ್ಲ ಝೋಂಬಿದು. ಆ ತರ ಗುರು. ಅಣ್ಣ ಏನೋ ಮಾಡ್ತಾವ್ರ, ಒಂದು ನಿಮಿಷ. ಝೋಂಬಿ ಅಕಾಲಿಪ್ಸ್ ತರ ಆದಂಗೆ ಇರುತ್ತಲ್ಲ, ಆ ತರ ಮೂವಿ ಸೀನ್ಗಳು ಇರುತ್ತೆ ನೋಡು. ಮುಂದ್ಗಡೆ ಎಲ್ಲ ಝೋಂಬಿ ಅಟ್ಯಾಕ್ ಮಾಡ್ತಾ ಇರೋದು ಆ ತರ ಮೂವಿ ಅಲ್ಲಿ ಕಟ್ದಂಗೆ ಊರ್ ಕಟ್ಟಿರೋದ್ ಗುರು. ಏನ್ ಸಖತ್ತೈತೆ. ಒಂದ್ಸತಿ ನೋಡ್ಬೇಕು ಗುರು. ಎಲ್ಲಿಗೆ ಹೋಗ್ತೀಯ ಅಂತೆ? ಸಿಂಗನಗರಕ್ಕ? ಸಖತ್ ಐತೆ ಅದು ಪ್ಯಾರಡೈಸ್ ಅಂತ. ಆದ್ರೆ ನಾವೇನ್ ಮಾಡೋದು, ನಾವು ಸೆಂಟ್ ಮೇರಿಸ್ ಅಲ್ಲಿ ಓದಿರೋದು. ತುಕಾಲಿ ಈಳಾಳ್ಗೆನು ಒಂದ್ ಟೈಮಲ್ಲಿ ಎಷ್ಟು ದೊಡ್ಡದಾಗ ಕಟ್ತಾ ಇದ್ರು ಅಂದ್ರೆ ಸಖತ್ತಾಗಿ ದೊಡ್ಡದಾಗ ಕಟ್ತಾ ಇದ್ರು. ಅದಾದ್ಮೇಲೆ 1-2 ಸತಿ ಏನೋ ಬಿತ್ತು. ಅದಾದ್ಮೇಲೆ ಇನ್ನ 1-2 ಸತಿ ಏನೋ ಅವರೇ ಒಂದ್ ಸತಿ ಏನೋ ಸುಮ್ನೆ ಬಿಟ್ಬಿಟ್ರು. ಅದಾದ್ಮೇಲೆ ಪೊಲೀಸ್ ಅವರೇ ಗೌರ್ಮೆಂಟ್ ರೆಸ್ಟ್ರಿಕ್ಟ್ ಹಾಕ್ಬಿಟ್ಟವ್ರೆ ಇವಾಗ ಅಷ್ಟೇ. ಇವಾಗ ಯಾರು ಕಟ್ಟಂಗಿಲ್ಲ. ಅದೇನ್ ಮಾಡ್ತಾರ ಗೊತ್ತಿಲ್ಲ ಗುರು. ಆದ್ರೆ ತೇರ್ನ ಕಟ್ಟದ್ ಇವ್ರದ್ರಲ್ಲಿ ಹೆಂಗಿದ್ದಿದಂದ್ರೆ ಎಲ್ಲಾರು ಕಾಂಪಿಟೇಷನ್ ಮೇಲೆ ಕಟ್ತಿದ್ದು. ನೀನು ಉದ್ದ ಕಟ್ಟೋದು, ನಾನು ಉದ್ದ ಕಟ್ಟೋದಂತ. ಅದು ನೋಡ್ಬಿಟ್ಟು ಅದ್ರ ಮೇಲೆ ಪ್ರೈಸ್ ಕೊಡ್ತಾ ಇದ್ರು. ಇವಾಗ ರಿಸ್ಟ್ರಿಕ್ಟ್ ಹಾಕೋರ್ ಅಂದ್ರ ಮೇಲೆ ಹೆಂಗೆ ಇವ್ರಿಗೆ ಪ್ರೈಸ್ ಮನಿ ಆತರ ಏನ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ನನ್ಗಂತೂ ಗೊತ್ತಿಲ್ಲ ಗುರು, ಪ್ರೈಸ್ ಮನಿ ಅನ್ನೋದೆಲ್ಲ ಏನ್ ಕೊಡ್ತಾರಂತ. ಯಾರು ಗೌರ್ಮೆಂಟ್ ರಿಸ್ಟ್ರಿಕ್ಟ್ ಹಾಕೋರಲ್ಲ ಅಲ್ಲಿ, ಅಷ್ಟುದ್ದ ಮೇಲೆ ಕಟ್ಟಂಗಿಲ್ಲ ಅಂತ. ನೀನ್ ಹೆಂಗ್ ಕಟ್ತೀಯ?
ನೋಡ್ಬೋದು ಗುರು ಇದೂನು ಈಳಾಗೈತೆ ಇರೋ. ಇಲ್ಲೊಳಗೆ ಇದು ಅಷ್ಟೇ ಇರೋದು ಇವತ್ತು ಈ ಸತಿ ನೀವು ಫಸ್ಟ್ ಎಲ್ಲ ಮಾಡಿರೋದಲ್ಲ, ಅದಕ್ಕೆಲ್ಲ ಹೊಸ ಬಟ್ಟೆ ಹಾಕಿರೋದಕ್ಕೆ ಅಷ್ಟೇನು ಉದ್ದ ಕಟ್ಟಿಲ್ಲ ಇವರು. ಆದ್ರೂ ಉದ್ದನೇ ಐತೆ ಗುರು, ಕ್ರೇಜಿ ಆದ್ರೂ ಅನ್ಬೋದು. ಹಾಂ, ಅಲ್ಲಿ ನೋಡ್ಬೋದು ಎಲ್ಲ ಫುಲ್ ಪ್ರಿಪ್ರೇಷನ್. ಆ ಕಡೆ ರೋಡ್ ಸರಿ ಇಲ್ಲ, ಆ ಕಡೆ ಹೋಗಲ್ಲ ಗುರು, ಪೀಸ್ ಅಷ್ಟೇ. ಈ ಕಡೆ ತಿರ್ಸ್ಕೋತೀನಿ ನಾನು. ನೋಡ್ಬೋದು ಗುರು, ಇಲ್ಲಿಂದ ಪೂರ್ತಿ ಇವ್ರ ದೇವಸ್ಥಾನ ಗಂಟಾನು ರೋಡ್ ಇವ್ರದು ಹಿಂಗೆ ಇರೋದು. ದೊಡ್ಡಮಂಗ್ಳದನ ಸ್ವಲ್ಪ ಸ್ವಲ್ಪ ಅಲ್ಲಿ ಕಟ್ ಆಗೈತೆ ಅಷ್ಟೇ. ಅದ್ರ ಈಳೊಳಗೆ ಇರೋದು ಪೂರ್ತಿ ರೋಡ್ ಪೂರ್ತಿ ಇರೋದೇ ಹಿಂಗೆ. ಈಗ ಹಿಂಗಿದ್ದಾಗ ಹೆಂಗೆ ಮಾಡ್ತೀಯ, ಫುಲ್ ರೋಡ್ ಪೂರ್ತಿ ಸರಿ ಮಾಡ್ಕೊಂಡು ಹೋಗ್ಬೇಕು ನೀನು. ಅವ್ರದಂದ್ರೆ ಮರ ಅಡ್ಡ, ದೊಡ್ಡಮಂಗ್ಳ ಅವ್ರದಂದ್ರೆ ರೋಡ್ ಅಡ್ಡ ಈಳಾಗ ಅದು ಎಲ್ಲ ಅಷ್ಟೇ ಇರೋದು. ಇವ್ರದೆಲ್ಲ ಈ ಕಡೆ ಎಲ್ಲ ಇಟ್ಕೊ ಬರ್ಬೇಕಾದ್ರೆ ರೋಡು ಕ್ಲೀನ್ ಮಾಡ್ಬೇಕು, ಮರನೂ ಹೊಡಿಬೇಕು, ಮತ್ತೆ ಅವತ್ತಿನ ದಿನ ಕರೆಂಟ್ ಬೇರೆ ಹೋಗುತ್ತೆ ನಮ್ಮ ಏರಿಯಾದಲ್ಲೆಲ್ಲ. ಹಾ ಲವ್ ಆ ಏರಿಯಾ ದಿನ ಮತ್ತೆ ನಮ್ ಕರೆಂಟ್ ಬೇರೆ ಹೋಗುತ್ತೆ. ಹ್ಮ್, ಏನ್ ಮಾಡ್ಬೇಕು ಗೊತ್ತಾ, ಒಂದ್ 2 ಪವರ್ ಬ್ಯಾಂಕ್ ಇಟ್ಕೊಂಡು ಚಾರ್ಜ್ ಹಾಕೋಬಿಡ್ಬೇಕು.